ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಯಾರ ಜೊತೆಗೆ ಮಾತಾಡ್ಬೇಕು ಅನ್ಕೊಂಡಿದ್ದೀನೋ ಅವ್ರಿಗೆ ಕಾಲ್ ಮಾಡಿದ್ದೀನಿ. ನಾನ್ ಮಾತಾಡ್ತಿರೋದು ಪೂರ್ಣಿ ಅವಿನಾಶ್ ಅವ್ರ ಜೊತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾರು ನೀವು? ಪೂರ್ಣಿನೇ ಮಾತಾಡ್ತಿರೋದು. ಆದ್ರೆ ನೀವ್ಯಾರು ಅಂತ ಹೇಳಿ. ಏನಾಗ್ಬೇಕಾಗಿತ್ತು? ನಿಮ್ಮಿಂದ ಆಗ್ಬೇಕಾಗಿರೋ ಕೆಲಸಗಳು ತುಂಬಾ ಇದೆ. ಅದನ್ನೆಲ್ಲ ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ನಾನು ಹೇಳೋದನ್ನೆಲ್ಲ ನೀವು ಮಾಡ್ತಾ ಹೋಗ್ಬೇಕು. ಏನು? ನೀವ್ ಹೇಳೋ ಕೆಲಸಗಳನ್ನ ನಾನ್ ಮಾಡ್ಬೇಕಾ? ಏನ್ ಆಟಾಡ್ತಿದ್ದೀರಾ? ನಿಮ್ಮ ಹತ್ರ ಮಾತಾಡ್ಕೊಂಡು ಕೂರೋಷ್ಟು ಟೈಮ್ ಇಲ್ಲ ನನಗೆ. ಸುಮ್ಮನೆ ಇರಿಟೇಟ್ ಮಾಡ್ಬಿಡಿ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಮೊದ್ಲು ನಾನು ಹೇಳೋದನ್ನೆಲ್ಲ ಅರ್ಥ ಮಾಡ್ಕೊ ಪೂರ್ಣಿ. ಯಾಕೆ ಹೀಗ್ ಸೆಟ್ ಮಾಡ್ಕೋತೀಯಾ? ತುಳಸಿಗೆ ಸೀಮಂತ ಮಾಡ್ಬೇಕು ಅಂತ ಬಂದಿದ್ದೀರಾ. ಅಂಥದ್ರಲ್ಲಿ ನೀನ್ ಈ ರೀತಿ ಸೆಟ್ ಮಾಡ್ಕೊಂಡ್ರೆ ಮನೇಲಿ ಖುಷಿ ಇರತ್ತಾ? ತುಳಸಿ ಹಸಿರು ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ರು ಅಲ್ವಾ? ಯಾರು ನೀವು? ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ನಿಮ್ ಮನೇಲಿ ಪ್ರತಿಯೊಬ್ಬರ ಬಗ್ಗೆನೂ ನನಗ್ ಗೊತ್ತು. ಅದಕ್ಕೆ ಹೇಳಿದ್ದು ನಾನು ಹೇಳಿದ ಹಾಗೆ ಮಾಡ್ತಾ ಹೋಗು ಅಂತ. ಸುಮ್ಮನೆ ನೀವ್ ಯಾರು ಅಂತ ಹೇಳಿ. ಅಲ್ಲಿವರೆಗೂ ನಾನು ನಿಮ್ ಜೊತೆ ಮಾತಾಡಲ್ಲ. ಏನೇನೋ ಮಾತಾಡಿ ತಲೆ ತಿನ್ಬೇಡಿ. ಕಾಲ್ ಕಟ್ ಮಾಡಿ. ಅರೆ ಪೂರ್ಣಿ, ಯಾಕಿಷ್ಟ ಆತರ? ನಾನು ಯಾರು ಅಂತ ಖಂಡಿತ ಹೇಳ್ತೀನಿ. ಅಂದ ಹಾಗೆ ತುಳಸಿ ತನ್ನ ಮಗುನ ನೀನು ಕೊಡ್ತೀನಿ ಅಂತ ಹೇಳಿದ್ರಲ್ವಾ? ಯಾರು ನೀವು? ನಿಮ್ಗೆ ಇಷ್ಟೆಲ್ಲ ವಿಷಯ ಗೊತ್ತಿದೆ ಅಂದಮೇಲೆ ನನ್ನ ಹತ್ರ ನೇರವಾಗಿ ಬಂದು ಮಾತಾಡಿ. ಸುಮ್ಮನೆ ಹಿಂಗೆ ಕಾಲ್ ಮಾಡಿ ನನಗೆ ತೊಂದರೆ ಕೊಡಬೇಡಿ. ನಮ್ಮ ಮನೆ ಬಗ್ಗೆ ಇಷ್ಟೆಲ್ಲ ಗೊತ್ತಿದೆ ಅಂದಮೇಲೆ ಯಾರಿರ್ಬೋದು? ಯಾಕೆ ನನಗೆ ಕಾಲ್ ಮಾಡಿ ತೊಂದರೆ ಕೊಡ್ತಿದ್ದಾರೆ? ಏನು ನಾನು ಮಾತಾಡೋದನ್ನ ಕದ್ದು ಕೇಳಿಸ್ಕೊತಾ ಇದ್ರಾ? ಶಾಂತಂ ಪಾಪಂ ಶಾಂತಂ ಪಾಪಂ. ನೀವು ಆಡೋ ಮಾತು ಅಂದರೆ ನನಗೆ ವೇದವಾಕ್ಯ ಮೇಡಮ್. ನೀವು ಹೇಳೋದನ್ನ ಕೇಳಿಸ್ಕೊತೀನಿ ಹೊರತು ಕದ್ದು ಕೇಳಿಸ್ಕೊಳ್ಳಲ್ಲ. ಎಲ್ಲಿ ಹೋಗಿದ್ರಿ ಇಷ್ಟೊತ್ತು? ಕಾಣಲೇ ಇಲ್ಲ. ಏನು ಮಾಡೋದು ಮೇಡಮ್, ಮನೆಯಲ್ಲಿ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದ್ದಾರೆ. ಮನೆ ಎಲ್ಲ ಜವಾಬ್ದಾರಿನೂ ನನ್ನ ತಲೆ ಮೇಲೆ. ಎಲ್ಲವೂ ಸರಿಯಾಗಿದೆಯಾ ಅಂತ ನೋಡೋದಕ್ಕೆ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದೆ. ಈ ರೀತಿ ಮನೆ ಕೆಲಸಗಳನ್ನ ಮಾಡೋದು ಬಿಟ್ಟು ನಾನು ಹೇಳೋ ಕೆಲಸಗಳನ್ನ ಸರಿಯಾಗಿ ಮಾಡಿದ್ರೆ ಜೀವನ ಪೂರ್ತಿ ಕೂತ್ಕೊಂಡು ತಿನ್ಬೋದು. ಆ ವಿಷಯದ ಬಗ್ಗೆನೇ ನಿಮ್ಮ ಹತ್ರ ಮಾತಾಡಬೇಕು ಅಂತ ನಿಮ್ಮನ್ನ ಹುಡುಕೊಂಡು ಇಲ್ಲಿವರೆಗೂ ಬಂದೆ ಮೇಡಮ್. ದತ್ತನ ತ್ರಿತನ ಡಾಕ್ಯುಮೆಂಟ್ ಅದನ್ನ ಕಷ್ಟಪಟ್ಟು ಹುಡುಕಿ ಸುಟ್ಟು ಹಾಕ್ಬಿಟ್ಟೆ. ಈಗ ನನಗೆ ಬರಬೇಕಾಗಿರೋ ದುಡ್ಡು ಬಂದುಬಿಟ್ರೆ ಕೂತ್ಕೊಂಡು ತಿನ್ನೋದಯ್ಯ. ಮಾತೆತ್ತಿದ್ರೆ ದುಡ್ಡು ದುಡ್ಡು ಅಂತ ಬಾಯಿ ಬಿಡ್ತಾನೆ. ತುಳಸಿ ಎಲ್ಲ ಅಧಿಕಾರನೂ ನನ್ನಿಂದ ಕಿತ್ಕೊಂಡ್ಲು. ನನ್ನನ್ನು ಬದಿಗೈಯಲ್ಲಿ ನಿಲ್ಲಿಸಿದಾಳೆ. ಅಂಥದ್ರಲ್ಲಿ ಇವ್ರಿಗೆಲ್ಲ ದುಡ್ಡು ಕೊಡೋಕೆ ನಾನು ಎಲ್ಲಿ ಹೊಂದಿಸ್ಲಿ? ಮೇಡಮ್, ಏನು ಯೋಚನೆ ಮಾಡ್ತಿದ್ದೀರಾ? ನನಗೆ ಎಷ್ಟು ದುಡ್ಡು ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಮಾಡಿರೋ ಕೆಲಸಕ್ಕೆ ನೀವು ಎಷ್ಟು ದುಡ್ಡು ಕೊಟ್ಟರು ಕಮ್ಮಿನೇ. ನೀವು ಯಾವಾಗಲೂ ಎಷ್ಟು ಕೊಡ್ತೀರೋ ಅದ್ರ ಜೊತೆಗೆ ಸ್ವಲ್ಪ ಸೇರಿಸ್ಕೊಡಿ ಅಷ್ಟೇ. ಆಯ್ತಾಯ್ತು, ಸೇರಿಸ್ಕೊಡ್ತೀನಿ. ಮೊದಲು ನಾನು ಹೇಳೋ ಕೆಲಸಗಳನ್ನು ಮಾಡ್ತಾ ಹೋಗು. ಮುಂದೊಂದು ದಿನ ಈ ಮನೆನೇ ನಿನ್ನ ಸ್ವಂತ ಆಗೋ ಥರ ಮಾಡ್ತೀನಿ. ಎಂತ ಮಾತು ಹೇಳ್ಬಿಟ್ರಿ ಮೇಡಮ್. ಈ ಮನೆ ನಿಜವಾಗ್ಲೂ ನಂದಾಗತ್ತಾ? ಹೌದು, ನಾನು ಹೇಳ್ತಿರೋದು 100ಕ್ಕೆ 100 ಸತ್ಯ. ಅಯ್ಯೋ, ಏನು ಹಾಗಲಕಾಯಿ ಬೇವಿನಕಾಯಿ ಬಹಳ ಜೋರಾಗಿ ಮಾತುಕತೆ ನಡೀತಿದೆ. ಏನು ಮಹಾಪ್ರಭುಗಳೇ ಹೀಗೆ ಹೇಳ್ಬಿಟ್ರಿ? ಮನೆಗೆ ಬಂದವರು ಯೋಗಕ್ಷೇಮ ವಿಚಾರಿಸ್ಕೊಳ್ಳೋದು ನಮ್ಮ ಧರ್ಮ ಅಲ್ವೇ? ಹಾಗಾಗಿ ಏನಾದರೂ ಕುಡಿತೀರಾ ತಿಂತೀರಾ ಅಂತ ಕೇಳ್ತಾ ಐತೆ. ಜುಗ್ಗ
ನೀನು ಧರ್ಮ ಅಧರ್ಮಗಳ ಬಗ್ಗೆ ಮಾತಾಡ್ತಿದ್ದೀಯಪ್ಪ. ಚೆನ್ನಾಗಿದೆ ಕಣೋ. ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳಿದಾಗಾಯ್ತು. ಯಾವುದಕ್ಕೂ ಒಂದು ಮಾತು ಹೇಳಿರ್ತೀನಿ, ನಿಮ್ಮ ಮುಂದೆ ಏನೇ ಕೆಲಸ ಮಾಡಬೇಕಾದ್ರೂ ಧರ್ಮದ ದಾರಿನಲ್ಲೇನಾದ್ರು ನಡೆದ್ರೆ ಬದುಕ್ತೀಯ, ಇಲ್ಲ ಅಂತಂದರೆ ಸರ್ವನಾಶ ಆಗಿ ಹೋಗ್ತೀಯ. ದತ್ತನ ಮಾತು ಯಾಕೋ ಖಾರವಾಗಿದೆಯಲ್ಲ. ಅಕಸ್ಮಾತ್ ನಾನು ಇವಳಿಗೆ ಸಹಾಯ ಮಾಡ್ತಿದ್ದೀನಿ ಅಂತ ಇವನಿಗೇನಾದರೂ ಗೊತ್ತಾಗ್ಬಿಟ್ರೆ ದೇವರೇ ಗತಿ. ನನಗೆ ನಿಮ್ಮ ಮಾತುಗಳನ್ನು ಕೇಳ್ಕೊಂಡು ಕೂರೋಷ್ಟು ಟೈಮ್ ಇಲ್ಲ, ದಾರಿ ಬಿಡಿ. ಹೌದೌದು, ಇನ್ನೇನು ಸೀಮಂತ ಶುರುವಾಗ್ಬಿಡುತ್ತೆ. ಅಷ್ಟರೊಳಗೆ ನೀವು ತಿಂಡಿ ಕಾಫಿ ಮುಗಿಸ್ಕೊಂಬಿಡಿ, ನಾನು ವ್ಯವಸ್ಥೆ ಮಾಡ್ತೀನಿ. ಬಂದೆ. ಮನೆಯಲ್ಲಿ ಸೀಮಂತದ ಕಾರ್ಯ ತುಂಬ ಸೊಗಸಾಗಿ ಸಂಭ್ರಮವಾಗಿ ನಡೆಯುತ್ತೆ. ಮನೆಯಲ್ಲಿ ಜನ ಎಲ್ಲ ಖುಷಿಯಾಗಿರ್ತಾರೆ, ಸಂಭ್ರಮ ಪಡ್ತಾರೆ. ಅದೆಲ್ಲ ತಾವು ತಮ್ಮ ಕಣ್ಣು ತುಂಬಿಸ್ಕೋಬೇಕಲ್ವ? ಬನ್ನಿಪ್ಪ, ಬನ್ನಿ 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 ಬನ್ನಿ. ಇದೇನಿದು, ದತ್ತ ನಗ್ನಗ್ತಾನೆ ಇದ್ದಾನೆ. ತಗೊಂಡಿರೋ ಸಾಲನ ತೀರ್ಸೋಕ್ಕಾಗದೆ ಇವತ್ತು ಬೀದಿಗೆ ಬೀಳಬೇಕು. ಆದರೂ ಭಯನೇ ಇಲ್ಲದೆ ಆರಾಮಾಗಿದ್ದಾನಲ್ಲ. ಮಾಧವ, ನೀವಿಬ್ರು ಕಣ್ಣಲ್ಲೇ ಮಾತಾಡ್ಕೊಂಡಿದ್ದು ಸಾಕು. ಬಂದು ಅರ್ಶಿನ ಕುಂಕುಮ ಹಚ್ಚು. ಹೆಂಡತಿ ಹೆಸರು ಹೇಳ್ದಲೆ ಆರತಿ ತಟ್ಟೆನ ಕೆಳಗಿಡೋ ಹಾಗಿಲ್ಲ. ಅಷ್ಟೇನಾ? ಜೇನಿನಷ್ಟೇ ಸಿಹಿಯಾಗಿರುವ ನನ್ನ ಹೆಂಡತಿ ಹೆಸರು ಹೇಳೋದಕ್ಕೆ ನನಗೆ ಯಾವಾಗಲೂ ಸಂತೋಷನೇ. ತುಳಸಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.